142ನೇ ಶ್ಲೋಕ. ನೈತನ್ಮನಸ್ತವ ಕಥಾಸು ವಿಕುಂಠನಾಥ ಸಂಪ್ರೀಯತೆ ದುರಿತ ದುಷ್ಟಂ ಅಸಾಧು ತೀವ್ರಂ ಕಾಮಾತುರಂ ಹರ್ಷ ಶೋಕ ಭಯೀಷಣಾರ್ಥಂ ಏತಸ್ಮಿನ್ ಕಥಂ ತವ ಗತಿಂ ವಿಮೃಶಾಮಿ ದೀನಃ. ನ ಏತನ್ಮನಃ ತವ ಕಥಾಸು ವಿಕುಂಠನಾಥ ಸಂಪ್ರೀಯತೆ ದುರಿತ ದುಷ್ಟಂ ಅಸಾಧು ತೀವ್ರಂ ಕಾಮಾತುರಂ ಹರ್ಷ ಶೋಕ ಭಯ ಏಷಣಾರ್ಥಂ ತಸ್ಮಿನ್ ಕಥಂ ತವ ಗತಿಂ ವಿಮೃಶಾಮಿ ದೀನಃ. ಅದು ಏಷಣಾರ್ಥಂ. ಪ್ರಹ್ಲಾದರಾಜರು ನರಸಿಂಹದೇವರ ಬಗ್ಗೆ ವಿಜ್ಞಾಪನೆಯನ್ನ ಮಾಡಿಕೊಳ್ತಕ್ಕಂಥದ್ದು, ಅಥವಾ ಒಂದು ರೀತಿಯಲ್ಲಿ ಆತ್ಮಶೋಧನೆ ಅಂತ. ಅಂದ್ರೆ ಈ ತರ ಎಲ್ಲ ಇರತಕ್ಕಂಥ ನಾವು ಹೇಗೆ ತಾನೇ ಒಂದು ನಿನ್ನ ಮಾರ್ಗದಲ್ಲಿ, ಸಾಧನಾ ಮಾರ್ಗದಲ್ಲಿ, ಬ್ರಹ್ಮಣಪತಿ ಭಗವಂತನ ದಾರಿಯಲ್ಲಿ ಹೋಗ್ಲಿಕ್ಕೆ ಹೇಗೆ ಸಾಧ್ಯ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನ ಏತನ್ಮನಃ ವಿಕುಂಠನಾಥ ಅಂತ ಸಂಬೋಧನೆ ನರಸಿಂಹದೇವರಿಗೆ ಪ್ರಹ್ಲಾದ ಮಾಡತಕ್ಕಂಥ ಸಂಬೋಧನೆ ವಿಕುಂಠನಾಥ. ವಿಕುಂಠನಾಥ ಅಂದ್ರೆ ವಿಕುಂಠರಿಗೆ ಒಡೆಯ ನಾಥ. ವಿಕುಂಠ ಶಬ್ದಕ್ಕರ್ಥ ಏನು? ರಹಿತರು ಅಂತ ಅರ್ಥ. ಯಾವುದರಿಂದ ರಹಿತರು? ಮತ್ತೆ ವಾಪಸ್ ಬರುವಿಕೆ, ಪ್ರತ್ಯಾಗಮನ. ಈಗ ಸ್ವರ್ಗಾದಿ ಲೋಕಗಳಿಗೆ ಹೋದ್ರೆ ಪುಣ್ಯ ಕಡಿಮೆ ಆಯ್ತು ಅಂದ್ರೆ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ, ಮತ್ತೆ ವಾಪಸ್ ಬರಬೇಕು. ಸ್ವರ್ಗಕ್ಕೆ ಹೋಗ್ಲಿ, ಯಾವುದೇ ಊರ್ಧ್ವ ಲೋಕಗಳಿಗೆ ಹೋದ್ರು ಕೂಡ, ನರಕಕ್ಕೆ ಹೋದ್ರು ಪಾಪ ಕಡಿಮೆ ಆದ್ಮೇಲೆ ವಾಪಸ್ ಬರಬೇಕು. ಆದ್ರೆ ಮೋಕ್ಷಕ್ಕೆ ಹೋದ್ಮೇಲೆ ವಾಪಸ್ ಬರೋದಿಲ್ಲ. ಹಾಗಾಗಿ ಮೋಕ್ಷಕ್ಕೆ ಹೋದವರೆಲ್ಲರೂ ಕೂಡ ವಿಕುಂಠರು. ಮತ್ತೆ ವಾಪಸ್ಸು ಬರುವಿಕೆ, ಪ್ರತ್ಯಾವೃತ್ತಿ ಅಂತಾರೆ. ಆ ಪ್ರತ್ಯಾವೃತ್ತಿ ಮತ್ತೆ ಮತ್ತೆ ಮರಳಿ ಬರುವುದು, ಆ ಒಂದು ಪ್ರಕ್ರಿಯೆಗೆ ಒಳಪಡದವರು ಅವರೆಲ್ಲರೂ ವಿಕುಂಠರು ಅಂತ. ವಿಕುಂಠರಿಗೆ ನಾಥ, ಒಡೆಯ ಅಂತ ಅರ್ಥ. ಅಥವಾ ವಿಕುಂಠ ಶಬ್ದಕ್ಕೆ ಮೋಕ್ಷ ಅಂತ ಅರ್ಥ. ವಿಕುಂಠ ಎಂಬ ಶಬ್ದಕ್ಕೆ ಮೋಕ್ಷ ಅಂತ ಅರ್ಥ. ವಿಗತ ಕುಂಠ, ಅಲ್ಲಿ ಯಾವುದಕ್ಕೂ ಕುಂದು ಕೊರತೆ ಅಂತ ಇಲ್ವೇ ಇಲ್ಲ. ಅಲ್ಲಿ ಯಾವುದಕ್ಕೂ ನನಗದಿಲ್ಲ ಇದಿಲ್ಲ ಅಂತ ಇಲ್ವೇ ಇಲ್ಲ. ಸುಖವೇ ಇರತಕ್ಕಂಥ ಒಂದು ಸಾಮ್ರಾಜ್ಯ ಮೋಕ್ಷ. ಹಾಗಾಗಿ ವಿಕುಂಠ ಶಬ್ದಕ್ಕೆ ಮೋಕ್ಷ ಅಂತ. ಮೋಕ್ಷದ ಅಧಿಪತೆಯೇ ಅಥವಾ ವಿಕುಂಠಕ್ಕೋಸ್ಕರವಾಗಿ, ಮೋಕ್ಷವನ್ನ ಪಡೆದಕ್ಕೋಸ್ಕರವಾಗಿ ಭಗವಂತನನ್ನ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡ್ತಾರೆ. ವಿಕುಂಠಾಯ ನಾಥ್ಯತೆ ಇತಿ ವಿಕುಂಠನಾಥ ತತ್ಸಂಬುದ್ಧೋ. ಮೋಕ್ಷ ಪಡೆದಕ್ಕೋಸ್ಕರವಾಗಿ ನೀನು ಪ್ರಾರ್ಥಿಸಲ್ಪಡುತ್ತೀಯ ಭಕ್ತರಿಂದ ಅಂತ ಅರ್ಥ. ಹೀಗೆ ಮೋಕ್ಷದ ಒಡೆಯ ಅನ್ನೋ ಅರ್ಥದಲ್ಲಿ, ಅಥವಾ ಮೋಕ್ಷಕ್ಕೆ ಹೋದವರು ಅಂತ ಏನಿದ್ದಾರೋ ಭಗವದ್ ಭಕ್ತರು ಅವರೆಲ್ಲರಿಗೂ ಒಡೆಯನೇ. ಅಂದ್ರೆ ಮೋಕ್ಷವನ್ನ ಕರುಣಿಸುವವನು ನೀನು, ಆದ್ರೆ ಮೋಕ್ಷದ ದಾರಿಯಲ್ಲಿ ನಮಗೆ ಸಾಗ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಅರ್ಥವನ್ನ ಆ ಸಂಬೋಧನೆಯಲ್ಲಿ ಅವರು ಅಭಿವ್ಯಕ್ತಿ ಮಾಡ್ತಾ ಇದ್ದಾರೆ. ನ ಏತನ್ಮನಃ ತವ ಕಥಾಸು, ಈ ನನ್ನ ಮನಸ್ಸಿದೆಯಲ್ಲ ಹೇ ವಿಕುಂಠನಾಥ ಅಂತ ಸಂಬೋಧನೆ. ನನ್ನ ಮನಸ್ಸು ಏತತ್ಮ, ಬರೀ ಮನಸ್ಸು ಅಂತ ಹೇಳ್ತದೆ. ಏತತ್ಮನಃ, ಇಂತಹ ಮನಸ್ಸು, ಈ ಮನಸ್ಸು ಪ್ರಾಕೃತ ಪ್ರಪಂಚಕ್ಕೆ ಸಂಬಂಧಪಟ್ಟಂತ ವಿಷಯ ಭೋಗಗಳಲ್ಲಿ ಆಸಕ್ತವಾಗಿರತಕ್ಕಂಥ ಮನಸ್ಸು. ತವ ಕಥಾಸು, ನಿನ್ನ ಕಥೆಗಳು, ಭಗವಂತ ರಾಮನಾಗಿ, ಕೃಷ್ಣನಾಗಿ, ನರಸಿಂಹನಾಗಿ ಹತ್ತಾರು ನೂರಾರು ಸಾವಿರಾರು ಅವತಾರಗಳನ್ನು ಏನ್ ಮಾಡಿದ್ದಾನೆ, ಅದನ್ನೆಲ್ಲ ಹೇಳ್ತಕ್ಕಂಥ ಅನೇಕ ಚರಿತ್ರೆಗಳಿದ್ದಾವೆ. ಆ ಯಾವುದೇ ಒಂದು ಕಥೆಗಳಲ್ಲೂ ಕೂಡ ಆಸಕ್ತಿಯನ್ನು ಹೊಂದೋದಿಲ್ಲ. ತವ ಕಥಾಸು ನ ಸಂಪ್ರೀಯತೆ, ಸಂತೃಪ್ತಿಯನ್ನ ಕಾಣ್ತಾ ಇಲ್ಲ. ವಸ್ತುತಃ ಭಗವಂತನ ಕಥೆಯನ್ನ ಕೇಳಿದಾಗ ಸಂತೋಷವಾಗಬೇಕು, ಆದರೆ ತವ ಕಥಾಸು ನ ಸಂಪ್ರೀಯತೆ, ಮತ್ತು ಸಂತೃಪ್ತಿಯನ್ನ ಕಾಣ್ತಾ ಇಲ್ಲ. ಇನ್ನೊಂದು ಯಾವುದೋ ಒಂದ್ ಕಡೆಯಿಂದ ಸುಖ ಹುಡುಕ್ತಾ ಇದೆ. ನಿನ್ನ ಕಥೆಯನ್ನ ಕೇಳಿಯೂ ಕೂಡ ಅಪ್ಪ ಮನಸ್ಸಿಗೆ ಒಂದು ನೆಮ್ಮದಿ ಸಿಕ್ತು, ಖುಷಿ ಆಯ್ತು. ನರಸಿಂಹದೇವರ ಚರಿತ್ರೆಯನ್ನ ಕೇಳಿ, ರಾಮನ ಕಥೆಯನ್ನ ಕೇಳಿ ಖುಷಿ ಆಯ್ತು ಅಂತ ಅನ್ನಿಸ್ತಾನೆ ಇಲ್ಲ. ನ ಸಂಪ್ರೀಯತೆ, ಮನಸ್ಸಿಗೆ ಸಂತೃಪ್ತಿ ಎಂಬತಕ್ಕಂಥ ಭಾವನೆ ಬರ್ತಾ ಇಲ್ಲ. ಯಾಕೆ? ದುರಿತ ದುಷ್ಟಂ ಅಸಾಧು ತೀವ್ರಂ. ಈ ಮನಸ್ಸೇನಾಗಿದೆ ಅಂದ್ರೆ ದುರಿತಗಳಿಂದಾಗಿ ದುಷ್ಟವಾಗಿದೆ. ದುರಿತಗಳು ಅಂದ್ರೆ ಪಾಪಗಳು ಅಂತ ಅರ್ಥ. ಪಾಪಗಳಿಂದ ಏನಾಗಿದೆ? ಮನಸ್ಸು ಪೂರ್ತಿ ಕಲುಷಿತವಾಗಿದೆ. ಪಾಪ ತುಂಬಿದಷ್ಟು ಮನಸ್ಸು ಪೂರ್ತಿ ಮಲಿನವಾಗತ್ತೆ. ನೀರು ಶುದ್ಧವಾಗಿದ್ರೆ ನಾವೇನಕ್ಕೆ ಬೇಕಾದ್ರೂ ಬಳಸ್ಬೋದು. ಅದೇ ನೀರಿಗೆ ಮಾಲಿನ್ಯ ಸೇರಿದ್ರೆ ಅದು ನಿರುಪಯುಕ್ತ. ಹಾಗೆ ನಮ್ಮ ಮನಸ್ಸು ಅದು ಮನ ಏವ ಕಾರಣಂ ಬಂಧ ಮೋಕ್ಷಯೋ, ಮೋಕ್ಷಕ್ಕೂ ಕಾರಣವಾಗತ್ತೆ, ಬಂಧಕ್ಕೂ ಕಾರಣವಾಗತ್ತೆ.
ಅನೇಕ ಪಾಪಗಳಿಂದ ಏನಾಗಿದೆ, ಮನಸ್ಸಿನಲ್ಲಿ ಬೇಡದ ಆಲೋಚನೆಗಳು ಹುಟ್ಟಿ 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 ಅನೇಕ ಬಯಕೆಗಳು, ಮುಗಿಯದ ಬಯಕೆಗಳು ಹುಟ್ಟಿ 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 ಪಾಪವನ್ನ ನಮ್ಮ ಮೂಲಕವಾಗಿ ಮಾಡಿಸುವ ಮೂಲಕವಾಗಿ ದುರಿತ ದುಷ್ಟವಾಗಿದೆ. ಅನೇಕ ಪಾಪಗಳಿಂದಾಗಿ ಮನಸ್ಸು ಅದು ಕಲುಷಿತವಾಗಿ ಹೋಗ್ಬಿಡ್ತಿದೆ. ಅಸಾಧು ತೀವ್ರಂ, ತೀವ್ರಂ ಅಸಾಧು, ಬಹಳ ಅಸಾಧುವಾಗಿದೆ. ಅಂದ್ರೆ ವಿಷಯ ಪದಾರ್ಥಗಳ ಕಡೆಗೆ ಅದು ಹೋಗ್ತಾ ಇದೆ. ಅಸಾಧು ತೀವ್ರಂ ಅಂತ ಅರ್ಥ. ಅಸಾಧು ತೀವ್ರಂ, ಸಪ್ತಮಿ ತತ್ಪುರುಷ ಸಮಾಸ ಮಾಡ್ಕೊಳ್ಬೇಕಲ್ಲಿ. ಅಸಾಧು ತೀವ್ರಂ ಅಂತ ಅರ್ಥ. ಅಸಾಧು ವಿಚಾರಗಳಲ್ಲಿ, ಅಸಾಧು ತೀವ್ರಂ ಅನ್ನೋದು ಒಂದೇ ಶಬ್ದ. ಅದು ಅಸಾಧು ತೀವ್ರಂ ಅನ್ನೋದು ಒಟ್ಟಿಗೆ ತಗೊಳ್ಳಿ, ಅಲ್ಲಿ ಸ್ಪೇಸ್ ಬೇಡ. ಅಸಾಧು ತೀವ್ರಂ, ಅಸಾಧು ವಿಚಾರಗಳಲ್ಲಿ ಬಹಳ ವೇಗ. ಯಾವುದು ಕೆಟ್ಟ ವಿಚಾರಗಳು ಅಂತಿದ್ದಾವೋ ಅದರಲ್ಲಿ ಮನಸ್ಸು ಬಹಳ ವೇಗವಾಗಿ ಸಾಗತ್ತೆ. ಒಳ್ಳೆಯದ್ರ ಕಡೆಗೆ ಸಾಗೋದಿಲ್ಲ, ಕೆಟ್ಟದ್ದನ್ನ ಬಿಡೋದಿಲ್ಲ. ಅಸಾಧು ತೀವ್ರಂ, ದುರಿತಗಳಿಂದಾಗಿ ದುಷ್ಟವಾಗಿದ್ದು. ದುರಿತೈಹಿ ದುಷ್ಟಂ ದುರಿತ ದುಷ್ಟಂ. ಅಸಾಧು ತೀವ್ರಂ ಅಸಾಧು ತೀವ್ರಂ. ದುರಿತೈಹಿ ದುಷ್ಟಂ ಅಂತ ತೃತೀಯ ತತ್ಪುರುಷ ಸಮಾಸ ಮಾಡಬೇಕು. ಅಸಾಧು ತೀವ್ರಂ ಅಸಾಧು ತೀವ್ರಂ ಅಂತ ಸಪ್ತಮಿ ತತ್ಪುರುಷ. ಅಸಾಧುಗಳಲ್ಲಿ ವೇಗಯುಕ್ತವಾಗಿದೆ. ಮತ್ತು ಕಾಮಾತುರಂ, ಕಾಮಾತುರ, ಕಾಮಾತುರಂ ಅಂದ್ರೆ ಅರ್ಥ ಏನು? ಕೆಟ್ಟ ಪದಾರ್ಥಗಳಲ್ಲಿ ಆಸಕ್ತವಾಗಿದೆ. ಕಾಮಾತುರಂ ಅಂದ್ರೆ ಕೆಟ್ಟ ಪದಾರ್ಥಗಳಲ್ಲಿ ಆಸಕ್ತವಾಗಿದೆ. ಹರ್ಷ ಶೋಕ ಭಯ ಈ ಏಷಣ ಆರ್ಥಂ, ಇವುಗಳಿಂದ ಏನಾಗಿದೆ, ಅದು ಆರ್ಥವಾಗಿದೆ. ಆರ್ಥ ಅಂದ್ರೆ ಆರ್ಥ ವಿಷಣ್ಣ ಶಿಥಿಲಾಶ ಭೀತಾ ಘೋರೇಶು ಚವ್ಯಾಧಿಷು ವರ್ತಮಾನಾ ಅಂತ ಹೇಳಿದ್ರು. ಆರ್ಥ ಅಂದ್ರೆ ದುಃಖಿತವಾಗಿದೆ. ಯಾವ್ದ್ರಿಂದ ದುಃಖ? ಹರ್ಷ, ಯಾವುದೋ ಒಂದು ರೀತಿಯಾಗಿರ್ತಕ್ಕಂತಹ ಸಾಂಸಾರಿಕವಾಗಿ ನಾವು ಅಂದುಕೊಂಡದ್ದಾಗತ್ತೆ, ಆಗ ಹರ್ಷ ಸಂತೋಷ. ಇನ್ನೊಮ್ಮೆ ನಾವು ಅಂದುಕೊಂಡಂತೆ ಆಗಿರೋದಿಲ್ಲ, ಅದರಿಂದ ಶೋಕ ದುಃಖ. ಕೆಲವೊಮ್ಮೆ ಇದ್ದಕ್ಕಿದ್ದಾಗೆ ಎದುರಾಗ್ತಕ್ಕಂಥ ಆಘಾತಗಳು, ಭಯ, ಹರ್ಷ ಶೋಕ ಭಯ. ಮತ್ತು ಏಷಣಗಳಿಂದ ಅರ್ಥವಾಗಿದೆ. ಏಷಣ ಅಂತ ಹೇಳಿದ್ರೆ ಒಂದು ಸ್ತ್ರೀಯರಿಗೆ ಪುರುಷರ ಬಯಕೆ, ಪುರುಷರಿಗೆ ಸ್ತ್ರೀಯ ಬಯಕೆ, ಹಾಗೆ ಅದೊಂದು ಏಷಣ. ಏಷಣ ಅಂತ ಹೇಳಿದ್ರೆ ಬಯಕೆ ಅಂತ ಅರ್ಥ. ಒಟ್ಟು ಮೂರು ಈಷಣತ್ರಯ ಅಥವಾ ಏಷಣತ್ರಯ ಅಥವಾ ಈಷಣತ್ರಯ ಅಂತ ಹೇಳ್ತಾರೆ. ಏಷಣ ಒಂದು ಆತರ ಪರ ವ್ಯಕ್ತಿಯ ಬಯಕೆ, ಇನ್ನೊಂದು ಪುತ್ರೈಷಣ ಸಂತಾನದ ಒಂದು ಅದರ ಮೇಲೆ ಇರತಕ್ಕಂಥ ವ್ಯಾಮೋಹ, ಇನ್ನೊಂದು ವಿತ್ತೈಷಣ ಸಂಪತ್ತಿನ ಮೇಲೆ ಇರತಕ್ಕಂಥ ಬಯಕೆ. ಈಷಣಾತ್ರಯ ಇವುಗಳಿಂದ ಅರ್ಥವಾಗಿದೆ. ಹಾಗಾಗಿ ನಮ್ಮ ಮನಸ್ಸು ಯಾವ್ದ್ಯಾವ್ದ್ರಿಂದ ದುಃಖಕ್ಕೊಳಗಾಗಿದೆ ಅಂತ ಹೇಳಿದ್ರೆ ಸಂತೋಷ, ಅವರ ಸಂತೋಷ ಜಾಸ್ತಿಯಾಗಿ ಸತ್ಯ ಹೋದ್ರು ಅಂತ ಹೇಳ್ತಾರೆ. ಹಾಗೆ ಸಂಭ್ರಮದಿಂದ ಏನೇನೋ ಆಘಾತಗಳಾಗುವುದು ಅಂತ ಇರುತ್ತೆ. ಶೋಕ ಭಯ ಮತ್ತು ಈಷಣ ಅಥವಾ ಏಷಣ. ಏಷಣ ಅಂದ್ರೆ ದಾರೈಷಣ, ಪಿತ್ತೈಷಣ, ಪುತ್ರೈಷಣ. ಸಂತಾನದ ಮೇಲಿನ ಒಂದು ಬಯಕೆಯಿಂದಾಗಿ ಕೊನೆಗೆ ದುಃಖ. ಸಂತಾನ, ನಮ್ಮ ಮಕ್ಕಳ ಬಗ್ಗೆ ಮೊಮ್ಮಕ್ಕಳ ಬಗ್ಗೆ ಅತಿಯಾದ ಏನೇನೋ ಅವರಿಂದ ನಾವು ಎಕ್ಸ್ಪೆಕ್ಟೇಷನ್ಗಳನ್ನು ಇಟ್ಕೊಂಡಿರ್ತೀವಿ. ಅದ್ಯಾವುದೂ ಕೂಡ ಪರಿಪೂರ್ಣವಾಗದೇ ಇದ್ದಾಗ ಅವರ ವರ್ತನೆಗಳಿಂದ, ಅವರ ಮಾತಿನಿಂದಾಗಿ ಅಥವಾ ಅವರು ಸರಿಯಾದ ಗುರಿಯನ್ನು ಮುಟ್ಲಿಕ್ಕಾಗದೇ ಇದ್ದಾಗ ದುಃಖಕ್ಕೆ ಕಾರಣವಾಗುತ್ತೆ. ಹೀಗೆ ಸಂಪತ್ತು ಅದರಿಂದ ದುಃಖ, ಅಥವಾ ನನ್ನ ಹೆಂಡತಿಯಿಂದ ಅಥವಾ ನನ್ನ ಗಂಡನಿಂದ, ಹೀಗೆಲ್ಲ ದುಃಖಗಳು. ಅದರಿಂದ ಏನಾಗಿದೆ, ನಾವೆಲ್ಲರೂ ಕೂಡ ಆರ್ತರಾಗಿದ್ದೇವೆ. ತಸ್ಮಿನ್, ಹೀಗೆಲ್ಲ ನಮ್ಮ ಪರಿಸ್ಥಿತಿ ಇರಬೇಕಾದ್ರೆ ಕಥಂ ತವಗತಿಂ ದೀನಃ ವಿಮೃಶಾಮಿ ಅಹಂ ದೀನಃ, ಅತ್ಯಂತ ದೀನನಾಗಿ ಹೋಗ್ಬಿಟ್ಟಿದ್ದೇನೆ, ಅತ್ಯಂತ ದೀನ ಬಳಿದು ಹೋಗ್ಬಿಟ್ಟಿದ್ದೇನೆ. ತವ ಗತಿಂ ಕಥಂ ವಿಮೃಶಾಮಿ, ತವ ಗತಿ ಅಂದ್ರೆ ತವ ನಿನ್ನ ಗತಿ ಗಮನ, ಅಥವಾ ನಿನ್ನ ಒಂದು ಸಾಮರ್ಥ್ಯ, ನಿನ್ನ ಒಂದು ಕಾರ್ಯಗಳು, ಅದೆಲ್ಲವನ್ನು ಕೂಡ ಕಥಂ ವಿಮೃಶಾಮಿ, ಹೇಗೆ ಆಲೋಚನೆಯನ್ನ ಮಾಡ್ಲಿ. ಯಾಕಂದ್ರೆ ಶೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ ಅಂತ ಶ್ರುತಿ ನಮಗೆ ಆದೇಶ ಮಾಡುತ್ತೆ. ಭಗವತ್ ಕಥೆಗಳನ್ನ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ನಿಧಿಧ್ಯಾಸನ ಮಾಡಬೇಕು, ಪುನರ್ಮನನಗಳನ್ನ ಮಾಡಬೇಕು. ಅಂದ್ರೆ ಕಥಂ ವಿಮೃಶಾಮಿ, ಶ್ರವಣ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಶ್ರವಣ ಮಾಡಿದ್ದನ್ನ ಮತ್ತೆ ಮನನ, ಮತ್ತೆ ಪುನರ್ಮನನ, ಅದನ್ನ 4-6 ಜನ ಕೇಳುವಂಥದ್ದು, ನಾನು ಮತ್ತೆ ಮತ್ತೆ ಅನುಸಂಧಾನ ಮಾಡೋದು, ಇದೆಲ್ಲ ಹೇಗೆ ಸಾಧ್ಯ? ಸಾಧ್ಯನೇ ಇಲ್ಲ ಅಲ್ವಾ ಎಂಬುದಾಗಿ ಪ್ರಹ್ಲಾದರಾಜರು ನರಸಿಂಹನ ಮುಂದೆ ಈ ತರದಲ್ಲಿ ಈ ಪ್ರಾಕೃತ ಪ್ರಪಂಚದಲ್ಲಿ ಯಾರು ಆಸಕ್ತರಾಗಿರ್ತಾರೋ ಸಾಧನಾ ಮಾರ್ಗದಲ್ಲಿ ಬರುವಂಥದ್ದು ಬಹಳ ಕಷ್ಟ ಎಂಬುದಾಗಿ ಆತ್ಮಾವಲೋಕನ ಅಥವಾ ಆತ್ಮಶೋಧನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ವಸ್ತುತಃ ಪ್ರಹ್ಲಾದರಾಜರು ಈ ತರ ಯಾವುದೇ ರೀತಿಯಾಗಿರ್ತಕ್ಕಂತಹ
ಪ್ರಾಕೃತ ವಿಚಾರಗಳಲ್ಲಿ ಆಸಕ್ತರಾದವರಲ್ಲ. ಆದ್ರೆ ಅವರೆಲ್ಲರ ಸ್ಥಾನದಲ್ಲಿ ನಿಂತು ಸಾಧನೆ ಎಂಬುವಂಥದ್ದು ಸಾಧ್ಯವಿಲ್ಲ. ಸಾಧಕರಾಗಬೇಕು ಅಂತಾದ್ರೆ ಇಂದ್ರಿಯ ಜಯ ಬೇಕು ಅನ್ನೋದನ್ನ ಸ್ಪಷ್ಟಪಡಿಸ್ಲಿಕ್ಕೋಸ್ಕರ ಹೇಳ್ತಕ್ಕಂಥ ಮಾತು. ಏವಂ ಸರ್ವೇಷು ಅಪಿ ಇಂದ್ರಿಯೇಶು ಶ್ರೇಷ್ಠಂ ಮನಃ. ಸಕಲ ಇಂದ್ರಿಯಗಳಲ್ಲೂ ಕೂಡ ಅತ್ಯಂತ ಬಲವಾದದ್ದು ಯಾವುದು? ಮನಸ್ಸು. ಇತರೇಷಾಂ ತದ ಅಧೀನ ಪ್ರವೃತ್ತಿತ್ವಾತ್. ಮನಸ್ಸು ಹೋದಲ್ಲಿ ಕಣ್ಣು ಹೋಗುತ್ತೆ, ಮನಸ್ಸು ಹೋದಲ್ಲಿ ಕಿವಿ ಹೋಗುತ್ತೆ. ಮನಸ್ಸು ಯಾವುದನ್ನು ಬೇಕು ಅಂತ ಬಯಸುತ್ತೋ ಆ ಕಡೆಗೆ ನಾಲ್ಗೆ ಆ ರುಚಿಯನ್ನೇ ಕಾತುರಿತಾ ಇರುತ್ತೆ. ಹಾಗಾಗಿ ಮನಸ್ಸು ಪ್ರಬಲ. ಮನಸ್ಸು ಹೋದಲ್ಲಿ ಉಳಿದೆಲ್ಲ ಇಂದ್ರಿಯಗಳು ಹೋಗುತ್ತೆ. ತದ ಅಧೀನ ಪ್ರವೃತ್ತಿತ್ವ, ಮನಸ್ಸನ್ನ ಹಿಂಬಾಲಿಸಿಕೊಂಡು ಹೋಗುವಂಥದ್ದು ಉಳಿದಿದ್ದೆಲ್ಲವೂ ಕೂಡ. ಅತಃ ಮಹಾಮಲ್ಲ ಭಂಗನ್ಯಾಯೇನ, ಮಹಾಮಲ್ಲ ಭಂಗನ್ಯಾಯ ಅಂತ ಈಗ ನೋಡಿ 16 ಜಟ್ಟಿಗಳಿರುತ್ತಾರೆ. ಅಷ್ಟು ಜನರೊಟ್ಟಿಗೆ ಒಂದು 20-25 ಜನರೊಟ್ಟಿಗೆ ಮಲ್ಲ ಯುದ್ಧವನ್ನ ಮಾಡಿ ಸುಮ್ಮನೆ ಸಮಯ ವ್ಯರ್ಥ ಮಾಡೋದಕ್ಕಿಂತಲೂ ಕೂಡ ಆ 20-30 ಮಂದಿಯಲ್ಲಿ ಯಾರು ಅತ್ಯಂತ ಪ್ರಬಲನಾದ ಜಟ್ಟಿಯೋ ಅವನ ಜೊತೆ ಹೋರಾಟವನ್ನ ಮಾಡಿ ಅವನನ್ನು ಗೆದ್ದು ಬಿಟ್ರೆ ಸಾಕು. ಉಳಿದವರೆಲ್ಲ ಅವ್ರ ಪಾಡಿಗೆ ಅವ್ರು ಹಿಂದಕ್ಕೆ ಹೋಗ್ಬಿಡ್ತಾರಲ್ವಾ. ಹಾಗೆ ನಮ್ಮ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ ಮತ್ತು ಒಂದು ಮನಸ್ಸು, ಪ್ರಬಲವಾದದ್ದು ಮನಸ್ಸು. ಮನಸ್ಸನ್ನ ಮಣಿಸಿಬಿಟ್ರೆ ಸಾಕು, ಉಳಿದಿದ್ದೆಲ್ಲವೂ ಕೂಡ ಅದು ದಾರಿಗೆ ಬಂದೇ ಬರುತ್ತೆ. ಉಳಿದೆಲ್ಲಾ 5 ಜ್ಞಾನೇಂದ್ರಿಯಗಳನ್ನ 5 ಕರ್ಮೇಂದ್ರಿಯಗಳನ್ನ ನಿಯಂತ್ರಣ ಮಾಡತಕ್ಕಂಥ ಪ್ರಯತ್ನನೇ ಬೇಕಾಗಿಲ್ಲ. ಮನಸ್ಸನ್ನ ನಿಯಂತ್ರಣ ಮಾಡ್ಕೊಂಡ್ ಬಿಟ್ರೆ ಉಳಿದ ಇಂದ್ರಿಯಗಳನ್ನ ನಿಯಂತ್ರಣ ಮಾಡಬೇಕಾದ ಅಗತ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಮಹಾಮಲ್ಲ ಭಂಗನ್ಯಾಯನ ತದೇವ ಆದೋ ಜೇತವ್ಯಂ. ಮನಸ್ಸನ್ನೇ ಮೊದಲು ನಾವು ನಿಯಂತ್ರಣ ಮಾಡಬೇಕಾದದ್ದು, ನಿಯಂತ್ರಿಸಲ್ಪಡಬೇಕು. ಇತ್ಯಾಶಯೇನ, ಈ ಅಭಿಪ್ರಾಯದಿಂದ ತಸ್ಯ ಶ್ರೇಷ್ಠ ಶ್ರೇಷ್ಠ್ಯ ಉಪಪಾದಕಂ, ಮನಸ್ಸು ನಿಯಂತ್ರಣ ಮಾಡುವಂಥದ್ದೇ ಅತ್ಯಂತ ಶ್ರೇಷ್ಠ ಎಂಬುದಾಗಿ ಉಪಪಾದನೆ ಮಾಡುವಂಥದ್ದು ಸ್ವಭಾವ ವಿಶೇಷಂ ಕಥಯತಿ. ನಮ್ಮ ಸ್ವಭಾವವನ್ನು ಹೇಳ್ತಾ ಇದ್ದಾರೆ. ನ ಏತನ್ಮನಃ ಇತಿ ನ ಸಂಪ್ರೀಯತೆ ಔತ್ಸುಕ್ಯಯುಕ್ತಂ ನಭವತಿ. ಅಂದ್ರೆ ನಿನ್ನ ಕಥೆಗಳನ್ನ ಕೇಳಿ ಸಂತೃಪ್ತಿ ಆಗ್ತಾ ಇಲ್ಲ. ಓ ಇಷ್ಟು ಚೆನ್ನಾಗಿದೆ ಕತೆ, ಇನ್ನೂ ಕೇಳಬೇಕು ಎಂಬ ಆಸಕ್ತಿ ನಮಗೆ ಹುಟ್ಟುತ್ತಾ ಇಲ್ಲ. ಯಾಕೆ ಅಂತೆ, ಯಾಕೆ ಆಗುತ್ತಾ ಇಲ್ಲ? ಯಾಕೋ ದೇವರ ಕಥೆಯನ್ನು ಕೇಳುವುದರ ಬಗ್ಗೆ ಆಸಕ್ತಿ ಯಾಕೆ ಹುಟ್ಟುತ್ತಾ ಇಲ್ಲ? ಕುತಃ ದುರಿತ ದುಷ್ಟಂ ಪಾಪೇನ ಪ್ರತಿಬದ್ಧಂ. ಅನೇಕ ಪಾಪಗಳಿಂದ ಮನಸ್ಸು ಕಲುಷಿತವಾಗಿದೆ. ಅಸಾಧು ದುಷ್ಟ ಸ್ವಭಾವಂ ಅಸಾಧು ತೀವ್ರಂ. ಇವರು ಪ್ರತ್ಯೇಕ ಪದ ಮಾಡ್ತಾ ಇದ್ದಾರೆ ವಿಷ್ಣು ತೀರ್ಥರು. ಅಂದ್ರೆ ಬೇರೆ ಭಾಗವತ ವ್ಯಾಖ್ಯಾನಗಳಲ್ಲಿ ಅಸಾಧು ತೀವ್ರ ಸಮಸ್ತ ಪದ ಮಾಡಿದ್ದಾರೆ. ಅಸಾಧು ವಿಚಾರಗಳಲ್ಲಿ ತುಂಬಾ ತೀವ್ರವಾಗಿ ವೇಗಯುಕ್ತವಾಗಿದೆ. ಇವರು ಅಸಾಧು ದುಷ್ಟ ಸ್ವಭಾವಯುಕ್ತವಾಗಿದೆ. ತೀವ್ರಂ ಚಂಚಲವಾಗಿದೆ. ಕಾಮಾತುರಂ ಕಾಮೋತ್ಸುಕಂ ಕೆಟ್ಟ ವಿಷಯಗಳನ್ನ ಅನುಭವಿಸಬೇಕು ಎಂಬುದಾಗಿ ಅದು ಉತ್ಸುಕವಾಗಿದೆ. ಹರ್ಷ ಶೋಕ ಭಯೈ ಈಶನಾಭಿ ದಾರ ಪುತ್ರ ವಿತ್ತ ಚಿಂತಾವಿಷ್ಟ ಆರ್ತಂ ದೀನಂ. ಅಂದ್ರೆ ಸಂತೋಷ ಶೋಕ ಭಯ ಮತ್ತು ಈಶಣ. ಒಂದು ದಾರ ಅಂದ್ರೆ ಹೆಂಡತಿ, ಪುತ್ರ ಅಂದ್ರೆ ಮಕ್ಕಳು, ವಿತ್ತ ಅಂದ್ರೆ ಸಂಪತ್ತು. ಇದಕ್ಕೆ ಈಶಣಾತ್ರಯ ಅಂತ ಕರೆ. ಈ 3 ಈಶಣಗಳಿಂದಾಗಿ, ಬಯಕೆಗಳಿಂದಾಗಿ, ಚಿಂತೆಗಳಿಂದಾಗಿ ಆರ್ತಂ ದೀನವಾಗಿದೆ. ಮಾಸ್ತು ತವ ಮನಃ ಮತ್ ಕಥಾಸು ಪ್ರೀತಿಯುಕ್ತಂ ತ್ವಂತು ತಾವತ್ ಪ್ರವರ್ತಸ್ವ ಇತ್ಯತಃ. ಮಾಸ್ತು ತವ ಮನಃ, ನಿನ್ನ ಬಗ್ಗೆ ಮನಸ್ಸು ಹೋಗ್ತಾ ಇಲ್ಲ. ಮತ್ ಕಥಾಸು ಪ್ರೀತಿಯುಕ್ತಂ, ನನ್ನ ಕಥೆಗಳಲ್ಲೇ ಪ್ರೀತಿಯುಕ್ತವಾಗಿದೆ. ತ್ವಂತು ತಾವತ್ ಪ್ರವರ್ತಸ್ವ, ನೀನೇ ನನ್ನ ಕಥೆಗಳಲ್ಲಿ ಆಸಕ್ತವಾಗಿರತಕ್ಕಂಥ ಮನಸ್ಸನ್ನ ನಿನ್ನ ಕಡೆಗೆ ಆಸಕ್ತ ಹೊಂದುವಂತೆ ಮಾಡು ಎಂಬುದಾಗಿ ಪ್ರಾರ್ಥನೆ. ತಸ್ಮಿನ್ ಇತಿ ಮನಸ್ಸಿ ತಸ್ಮಿನ್ ತಾದೃಶೇ ದೀನೇ ಸತಿ. ತಸ್ಮಿನ್ ಅಂದ್ರೆ ತಾದೃಶಿ ಅಂತ ಅರ್ಥ. ಮನಸ್ಸು ಹೀಗೆ ದೀನವಾಗ್ತಿರ್ಬೇಕಾ ದೀನೇ ಸತಿ ಅಹಮಪಿ ದೀನಃ ಭವಂ. ಮನಸ್ಸೇ ದುರ್ಬಲವಾಗಿರ್ಬೇಕಾದ್ರೆ ಮನಸ್ಸು ಕುಣದಾಗಿ ಕುಣಿತಾ ಇರತಕ್ಕಂಥ ನಾನು ದೀನ ಹಾಗೆ ಆಗ್ತೀನಿ. ಸತಿ ಏವಂ ತವ ಗತಿಂ ಕಥಂ ವಿಮೃಶಾಮಿ. ಈ ತರ ನನ್ನ ಪರಿಸ್ಥಿತಿ ಇರಬೇಕಾದ್ರೆ ತವ ಗತಿ, ಗತಿ ಅಂದ್ರೆ ನಿನ್ನ ಒಂದು ಕ್ರಿಯೆ. ಗತಿ ಶಬ್ದಕ್ಕೆ ಜ್ಞಾನ ಅಂತನೂ ಅರ್ಥ. ನಿನ್ನ ಒಂದು ತಿಳುವಳಿಕೆ ನಾನು ಹೇಗ್ ಪಡಿಲಿ, ನಿನ್ನ ಅರಿವನ್ನ ಹೇಗ್ ಪಡಿಲಿ, ಯಾವ ತರ ನಾನು ವಿಮರ್ಶೆಯನ್ನ ಮಾಡ್ಲಿ ಎಂಬುದಾಗಿ ತನ್ನ ಒಂದು ಅಸಾಮರ್ಥ್ಯವನ್ನ ಹೊರಗೆ ಹಾಕಿಕೊಳ್ಳತಕ್ಕಂಥ ಒಂದು ಪ್ರಕ್ರಿಯೆ. ವಿಕುಂಠನಾಥ ಮನಃ ತವ ಕಥಾಸು ನ ಸಂಪ್ರೀಯತೆ ದುರಿತ ದುಷ್ಟಂ ಅಸಾಧು ತೀವ್ರಂ ಕಾಮಾತುರಂ ಹರ್ಷ ಶೋಕ ಭಯ ಏಷಣಾರ್ಥಂ ಭಯೈಷಣಾರ್ಥಂ. ಒಂದೇ ಶಬ್ದ ಅದು. ಹರ್ಷ ಶೋಕ ಭಯೈಷಣಾರ್ಥಂ ತಸ್ಮಿನ್ ಅಂದ್ರೆ ಮನಸ್ಸು ಹಾಗಿರುತ್ತಿರಲು ದೀನಃ ಕಥಂ ತವ ಗತಿಂ ವಿಮೃಶಾಮಿ ಎಂಬುದಾಗಿ ಪ್ರಹ್ಲಾದರಾಜರು ಮಾಡುವಂತ ಪ್ರಾರ್ಥನೆ. ನೈತನ್
तव कथासु विकुण्ठनाथ सम्प्रीयते दुरितदुष्टमसाधु तीव्रम् कामातुरं हर्षशोकभयैषणार्थं तस्मिन् कथं तव गतिं विमृशामि दीनः। श्रीकृष्णार्पणमस्तु।